ಈ ಪರಿಶುದ್ಧವಾದಂಥ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ನಾವು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ T10 ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದಂಥ ಎಲ್ಲ ಪ್ರಿಯರಿಗೆ ನಾನು ಯೇಸು ನಾಮದಲ್ಲಿ ವಂದನೆ ಹೇಳ್ತೇನೆ. ಅದಕ್ಕಾಗಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಇದನ್ನು ಆರಂಭಿಸ್ತೇವೆ. ನಾವು ನಮ್ಮ ಸಿರಗಳನ್ನು ಬಾಗಿಸಿ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕೃಪಾಭರಿತನು ಪರಿಶುದ್ಧನಾದ ಪರಲೋಕದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ದಿನ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ T10 ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಈ ಸಮಯದಲ್ಲಿ ದಿನ ಪ್ರಾರಂಭಿಸುವಾಗ ನಿನ್ನ ಆಶೀರ್ವಾದ ಇರಲಿ. ಆಟ ಆಡುವಂತ ಪಂದ್ಯಗಳನ್ನು ಆಡುವಂತ ಎಲ್ಲ ಸ್ಪರ್ಧಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಇರಲಿ, ಸಮಾಧಾನ. Has been done with a great efforts and all the hard work that our committee has done, all the committee members. I would like to thank each and everyone, especially Hanok Amrut, wherever you are, please come near the dais. We would like to thank you for having this kind of thought in your mind and conducting the sports which includes only the person who belongs to this ground and the community, Christian community. CPL is nothing but we are representing our Lord through this sports. And I would like to thank our dear counselor, Mr. PJ Joshua, for giving his efforts, time and everything to this. ಅವಧಿಯನ್ನು ನಾವು ಪ್ರಾರಂಭಿಸಲು ಸಿದ್ಧರಾಗಿದ್ದೇವೆ. ಇದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತೊಂದು ಆವರ್ತಿ ನಾನು ಎಲ್ಲರಿಗೆ ತಿಳಿಯಪಡಿಸ್ತೇನೆ. ಏನೆಂದರೆ, ಈ ಒಂದು ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಕ್ರೈಸ್ತ ಬಾಂಧವರಾದಂಥ ಎಲ್ಲ ಯುವಕರು 7 ತಂಡಗಳಾಗಿ ಭಾಗಗಳನ್ನಾಗಿ ಮಾಡಿದ್ದೇವೆ. ಒಂದೊಂದು ತಂಡದಲ್ಲಿ 18 ಪ್ಲೇಯರ್ಗಳನ್ನು ಆಕ್ಷನ್ ಮುಖಾಂತರ ಅವರನ್ನು ನಾವು ಹರಾಜಿನ ರೀತಿಯಲ್ಲಿ ಇಟ್ಟು ಅವರ ಒಂದು ಅಕೌಂಟ್ಗೆ ಬರುವ ಹಾಗೆ ನಾವು ಮಾಡಿದ್ದೇವೆ. ಈ ಒಂದು ಆಕ್ಷನ್ಗೆ ಪ್ಲೇಯರ್ಸನ್ನು ಸಿದ್ಧತೆ ಮಾಡಿ ಈ ಒಂದು ಪ್ಲೇಯರ್ಗಾಗಿ ಓನರ್ಸ್ಗಳನ್ನಾಗಿ 7 ಓನರ್ಸ್ಗಳನ್ನು ನಾವು ಭೇಟಿ ಮಾಡಿ ಅವರನ್ನು ಕೇಳಿಕೊಂಡಾಗ ಒಂದೇ ಒಂದು ಕ್ಷಣದಲ್ಲಿ, ಒಂದೇ ಒಂದು ಮಾತಿನಲ್ಲಿ, ಎಸ್ ಹಣಕಣ ನೀವು ಮಾಡತ್ತೀರಿ ಅಂದ್ಮೇಲೆ ಆಯಿತು, ನಾ ಓನರ್ಶಿಪ್ ತಗೋತೀನಿ. तरीके से खेल चलता हुआ क्रिश्चियन प्रीमियर लीग टाइटल बाय कोटे ग्रुप, पावर्ड बाय पीजे जासवा, ऑर्गेनाइज्ड बाय एमएमसी बीदर, बहुत ही अद्भुत तरीके से लाइव टेलीकास्ट होता हुआ और क्रिक हीरोज पे लाइव स्कोरिंग आप देख सकते हैं. CPL 10 www का सीधा प्रसारण आपको देखने मिलेगा. घर बैठे भी फुल पैकेज यहाँ पर सारे दर्शकों को दे चुके हैं सारे आयोजक, CPL के सारे आयोजक. के बाद 85 रन 2 विकेटों के नुकसान पर बहुत ही अद्भुत बल्लेबाजी करते हुए खासकर जेम्स और एलेक्स और अभी आए हुए कैप्टन सुशील करते चले. मीडिया कर्मी भी इस मैच का भरपूर कवरेज करते हुए, हमारे आशीर्वाद वाणी के हमारे जय कुमार भाई भी हमारे भरपूर आज ठीक सवेरे से ही हमारे साथ में है. इस मैच को भरपूर कवरेज किया है. मैं उनका भी यहाँ पर सारे CPL की ओर से, CPL के आयोजकों की ओर से, सारे दर्शकों की ओर से उनका भी भरपूर अभिनंदन और उनको धन्यवाद अर्पित करता हूँ. और उनके श्रीमती जी भी, सिस्टर उन्होंने भी हमारे साथ है, उनको भी मैं धन्यवाद अर्पित करता हूँ. इस आशीर्वाद वाणी के संपादक जी है सिस्टर, उनको भी मैं यहाँ पर सारे खिलाड़ियों की ओर से, सारे आयोजकों की ओर से धन्यवाद अर्पित करता हूँ. और साथ ही साथ KP न्यूज के कैमरामैन भी हमारे साथ अभी तक मौजूद थे, उनको भी मैं इस अवसर पर धन्यवाद अर्पित करता चलो. साथ ಇವತ್ತು MMC ಗ್ರೌಂಡ್ ನಲ್ಲಿ ಕ್ರಿಶ್ಚಿಯನ್ ಪ್ರೈಮರ್ ಲೀಗ್ T10 ಹೆಂಗೆ ನಮ್ಮ ಭಾರತ ದೇಶದಲ್ಲಿ IPL ಹೆಂಗ್ ಮಾಡಿದ್ದಾರೆ ಆ ತರ ಸಿಸ್ಟಮ್ ನಲ್ಲಿ ಜೇಶ್ವಾ ಮತ್ತೆ ಅಮಿತ್ ಕೋಟೆ ಆ ತರ ಅವ್ರದ್ದು ಟೀಮ್ MMC ಗ್ರೌಂಡ್ ನಲ್ಲಿ ಒಂದು ಒಳ್ಳೆ ರೀತಿಯಿಂದ ಕ್ರಿಕೆಟ್ ಆರ್ಗನೈಸೇಷನ್ ಮಾಡಿದ್ದಾರೆ. ಇವತ್ತು ನಾನು ಇನಾಗ್ರೇಷನ್ ಮಾಡಿದ್ದೀನಿ. ಇವತ್ತು ನಮ್ಮ DS ಸಾಹೇಬರು ಬಂದಿದ್ದಾರೆ, ನಮ್ಮ ಕಾರ್ಪೊರೇಷನ್ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಇದ್ದಾರೆ, ಮತ್ತು ಇನ್ನೊಬ್ಬರು ಉಪಾಧ್ಯಕ್ಷ
ಆ, ಧನರಾಜ್ ಅವರು ಇದ್ದಾರೆ, ಮತ್ತೆ ಇನ್ನೊಬ್ಬರು ಮೋಹನ್ ಇದ್ದಾರೆ, ಮತ್ತು ಎಲ್ಲರೂ ಇಲ್ಲಿ ಸುಮಾರು ಗೆಸ್ಟ್ ಬಂದಿದ್ದಾರೆ. ಅದ್ರ ಸಲಗೆ ನಾನು ಇವತ್ತು ಮೊದಲನೇ ಸಲ ಕ್ರಿಶ್ಚಿಯನ್ ಪ್ರೀಮಿಯರ್ T10 ಏನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ. ಇದು ಒಂದು ಬೀದರ್ ಡಿಸ್ಟಿಕ್ನಲ್ಲಿ ಒಳ್ಳೆ ಸುದ್ದಿ ಇದೆ, ಮತ್ತೆ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ ತಾವು ಎಲ್ಲರೂ. ಅದ್ರ ಸಲಗೆ ನಾನು ಎಸ್ಪೆಷಲಿ ಯೂತ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ರಂಜಾನ್ ತಿಂಗಳಿದೆ, ಮತ್ತೆ ಈಸ್ಟರ್ ಮಂತ್ ಇದೆ, ಒಂದು ಗುಡ್ ಫ್ರೈಡೆ, ಯುಗಾದಿ ಇದೆ. ಈ ಮಂತ್ನಲ್ಲಿ ತುಂಬ ಹೋಲಿ ಫೆಸ್ಟಿವಲ್ಸ್ ಇದೆ. ಅದ್ರ ಸಲಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ತಮ್ಮೆಲ್ಲರಿಗೆ ಏನು ಸಪೋರ್ಟ್ ಬೇಕು 100% ಸಪೋರ್ಟ್ ಇದೆ. ನಾನು ತಮ್ಮೆಲ್ಲರಿಗೆ ಇನ್ನೊಂದು ಸಲ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.